ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಾಸ್ಯ ಮಾಡಿ. ಫ್ರೆಂಡ್, ನಮ್ಮ ಬೆಂಗಳೂರಿನಲ್ಲಿ ಸ್ವಂತ ಮನೆ ಬೇಕು 2BHK ಅಂದರೆ ಕಮ್ಮಿ ದರದಲ್ಲಿ ಸರ್ಕಾರ ಹರಾಜು ಪ್ರಾರಂಭಿಸ್ತಾ ಇದೆ. ಜನವರಿ ತಿಂಗಳಲ್ಲಿ ಏನು ಬ್ಯಾಲೆನ್ಸ್ ಇರೋದವ ಅಂಥವು ಹರಾಜು 2BHK ಫ್ಲ್ಯಾಟ್ಗಳು ಹರಾಜು ಮಾಡೋಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಫ್ರೆಂಡ್, ದಿನಾಂಕ ಒಂದು ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜನವರಿ ತಿಂಗಳು ಅಂತ ಪಕ್ಕ ತಿಳಿಸಿದ್ದಾರೆ. ಅದೇ ದಿನಾಂಕ ಯಾವುದೇ ರೀತಿ ಇನ್ನೂ ಅನೌನ್ಸ್ ಆಗಿಲ್ಲ. ಖಂಡಿತವಾಗಿ ಅದು ದಿನಾಂಕ ಅನೌನ್ಸ್ ಆದಾಗ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ. ಇನ್ನೂ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹರಾಜು ಇರೋ ಟೈಮಲ್ಲಿ ಎಷ್ಟು ಏನು ಅಮೌಂಟ್ ಏನು ಅನ್ನೋದು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಒಂದು ಅಂದಾಜು ರೇಟನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್, ಇದು ರೇಟು ನೆಕ್ಸ್ಟು ಲಾಸ್ಟಲ್ಲಿ ವಿಷಯ ತಿಳಿಸ್ತೀನಿ. ಈಗ ಸಾಕಷ್ಟು ಜನ 2BHK ಫ್ಲ್ಯಾಟ್ ಬಗ್ಗೆ ಯಾವ್ಯಾವ ಜಾಗದಲ್ಲಿದ್ದಾವೆ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1BHK ಫ್ಲ್ಯಾಟು ರಾಜ್ಯ ಸರ್ಕಾರ ಬೆಂಗಳೂರು ವಾಸಿಗಳಿಗೆ ಅಂದರೆ ಬಡ ಮಧ್ಯಮ ವರ್ಗದವರಿಗೆ ಅಂತ ಇದು ಸ್ಕೀಮು ತಂದಿರುವಂತಹ ಒಂದು ಸ್ಕೀಮು 2BHK ಫ್ಲ್ಯಾಟು. ಫ್ರೆಂಡ್, 1BHK ಫ್ಲ್ಯಾಟು ಸಹ ಸಿಗುತ್ತೆ. ಅದು ಆನ್ಲೈನಲ್ಲಿ ನೇರವಾಗಿ ಅರ್ಜಿ ಸಲ್ಲಿಸಬೇಕು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ವಿಡಿಯೋದಲ್ಲಿ ಸರ್ಚ್ ಮಾಡಿದ್ರೆ 1BHK ಫ್ಲ್ಯಾಟ್ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಸಮೇತನೇ ಸಿಗುತ್ತೆ. ಈಗ ಬನ್ನಿ, ಹಾಗೆ 2BHK ಫ್ಲ್ಯಾಟು ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿದ್ದಾವೆ ಅಂತ ನಿಮಗೆ ಆಲೇ ಪಾರ್ಟ್ 1ನಲ್ಲಿ ನಿಮಗೆ ಯಶವಂತಪುರ ಕ್ಷೇತ್ರದಲ್ಲಿ ಯಾವ್ಯಾವ ಜಾಗದಲ್ಲಿ ಇದೆ ಅಂತ ನಾನು ತಿಳಿಸಿದೆ. ಇನ್ನು ನೆಕ್ಸ್ಟ್ ಅದು ಬಿಟ್ಟು ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲಿ ಖಾಲಿದ್ದಾವೆ, ಯಾಕೆಂದರೆ ಇದು ಸುಮಾರು ಒಂದು 3 ವರ್ಷ ಹತ್ತತ್ರ 2BHK ಫ್ಲ್ಯಾಟ್ಗಳು ಆನ್ಲೈನಲ್ಲಿ ಅರ್ಜಿ ಕರೆದಿದ್ರು. ಅದು ಸಾಕಷ್ಟು ಕಂಡೀಷನ್ ಇತ್ತು. 2BHK ಫ್ಲ್ಯಾಟು ಏನು ಬಡವರಾಗಿರಬೇಕು, SC/STಗಳು ಆಗಿರಬೇಕು, ಜನರಲ್ಲೂ ಇತ್ತು. ಆದರೆ ಒಂದು BPL ಕಾರ್ಡು ಮೇನು ತಂದಿದ್ರಿ. ಈಗ ಹರಾಜು ಇರೋದ್ರಿಂದ ಯಾವುದೇ ಥರ BPL ಕಾರ್ಡ್ ಆಗಿರಲಿ, ಅದೇ ಇನ್ಕಮ್ ಆಗಿರಲಿ, ಆ ಥರ ಇರೋಲ್ಲ. ನೇರವಾಗಿ ಎಲ್ಲ ತಗೊಬೋದು. ಆಧಾರ್ ಕಾರ್ಡ್ ಇದ್ದರೆ ಇದ್ದರೆ ಸಾಕು. ಯಾವ ಡಿಸ್ಟಿಕ್ಕಾರು ಆದರೂ ತಗೊಬೋದು. ಒಟ್ಟಿನಲ್ಲಿ ಇಲ್ಲಿ 2BHK ಫ್ಲ್ಯಾಟೆಲ್ಲ ಹರಾಜು ಇರುತ್ತೆ ಅಂತ ಮಾಹಿತಿ ತಿಳಿಸಿದ್ರು. ಫ್ರೆಂಡ್, ಈಗ ನಿಮಗೆ 2BHK ಫ್ಲ್ಯಾಟ್ಗೆ ಏನಪ್ಪ ಅಂತ ಅಂದರೆ, ಈಗ 2BHK ಫ್ಲ್ಯಾಟು ಬೆಂಗಳೂರಲ್ಲಿ ಯಾವ್ಯಾವ ಜಾಗದಲ್ಲಿ ಇದ್ದಾವೆ ಅನ್ನೋದು ನಿಮಗೆ ಮಾಹಿತಿ ಕೊಡ್ತೀನಿ. ಯಶವಂತಪುರದ ತಿಳಿಸಿದರೆ ಈಗ ನೆಕ್ಸ್ಟು ಯಾವ ಜಾಗದಲ್ಲಿ ಇಲ್ಲಿ 2BHK ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತವೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್, ಯಲಹಂಕ ಕ್ಷೇತ್ರ. ಈ ಯಲಹಂಕದಲ್ಲಿ ಸಾಕಷ್ಟು ಜನ 2BHK ಫ್ಲ್ಯಾಟ್ಗಳು ಯಾವ ಜಾಗದಲ್ಲಿದೆ ಸರ್, ಸ್ವಲ್ಪ ಮಾಹಿತಿ ಕೊಡಿ, ಅದ್ರ ಬಗ್ಗೆ ನಾವು ವಿಸಿಟ್ ಮಾಡಬೇಕು, ನೋಡಬೇಕು ಅಂತ. 2BHK ಫ್ಲ್ಯಾಟ್ ಬಗ್ಗೆ ಕುತೂಹಲ ಜಾಸ್ತಿ ಇದೆ. 2BHK ಫ್ಲ್ಯಾಟು ಯಲಹಂಕ ಕ್ಷೇತ್ರದಲ್ಲಿ ನಾಗದಾಸರಳ್ಳಿ ಅಂತ ಇರುತ್ತೆ. ಫ್ರೆಂಡ್, ಇದು 2BHK ಫ್ಲ್ಯಾಟು ದೊಡ್ಡಬಳ್ಳಾಪುರ ರಸ್ತೆ, ಏನು ದೊಡ್ಡಬಳ್ಳಾಪುರ ರಸ್ತೆ ಅಂತ ಸಮೀಪ ಸಿಂಗನಾಯಕನಹಳ್ಳಿ ಸಮೀಪದಲ್ಲಿ 2BHK ಫ್ಲ್ಯಾಟ್ ಬರುತ್ತೆ. ರಾಜನಕುಂಟೆ ಸಮೀಪದಲ್ಲಿ ಒಂದು ನಾಗದಾಸರಳ್ಳಿ ಅಂತ ಇಲ್ಲಿ ಬರುತ್ತೆ. ಫ್ರೆಂಡ್, ಇಲ್ಲಿ ಸುಮಾರು 478 ಫ್ಲ್ಯಾಟ್ಗಳು ನಿರ್ಮಾಣ ಆಯ್ತಾಯಿದೆ 2BHK. ಇದು ಸದ್ಯದಲ್ಲಿ ಇದೊಂದು ಜಾಸ್ತಿ ಜಾಗದಲ್ಲಿ 498 ಇದೆ, 478 ಇಲ್ಲಿ ತೋರಿಸ್ತಾ ಇದೆ. ಫ್ರೆಂಡ್, ಇಲ್ಲಿ ನೀವೇನಾರ 2BHK ಆಸಕ್ತಿ ಇರೋ ಅಂಥರ ದೊಡ್ಡಬಳ್ಳಾಪುರ ರಸ್ತೆ ಸಿಂಗನಾಯಕನಹಳ್ಳಿ ಸಮೀಪದಲ್ಲಿ ಬರುವಂತಹ ಒಂದು ನಾಗದಾಸರಳ್ಳಿ ಒಂದು ರೈಲ್ವೆ ಟ್ರ್ಯಾಕ್ ದಾಟಬೇಕಾಗುತ್ತೆ. ಫ್ರೆಂಡ್, ಇಲ್ಲಿ ಇಷ್ಟು ನಿಮಗೆ 2BHK ಫ್ಲ್ಯಾಟ್ಗಳಲ್ಲಿ ನಿರ್ಮಾಣ ಆಯ್ತಾ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದೇ ಥರ ನೆಕ್ಸ್ಟ್ ನಾವು ನೋಡೋದಾದರೆ ಆನೆಕಲ್ಲು ಗ್ರಾಮಾಂತರ. ಈ ಆನೆಕಲ್ಲಲ್ಲಿ ಯಾವ ಜಾಗದಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಆನೆಕಲ್ಲಲ್ಲಿ ಸುಮಾರು ಆ ಸರ್ಕಲ್ ಏನಾರ ತಳ ಅಂತಾರೆ 2BHK ಫ್ಲ್ಯಾಟ್ ಇಲ್ಲಿ ತಗೋದು. ಫ್ರೆಂಡ್, ಆನೆಕಲ್ಲು ಗ್ರಾಮಾಂತರದಲ್ಲಿ ಸುಮಾರು 653 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಇದರಲ್ಲಿ ಸಹ ಇಲ್ಲೂ ನಿಮಗೆ ಸಿಕ್ಕ ಎಲ್ಲ ಇದ್ದಾವೆ. ಫ್ರೆಂಡ್, ಇದು ಸಹ ಎಲ್ಲ ಪ್ರತಿಯೊಂದು ನಾನು ಹೇಳೋವು ಹರಾಜು ಅಂತ ನಾನು ತಿಳಿಸ್ತೀನಿ. 653 ಫ್ಲ್ಯಾಟ್ಗಳು ಇಲ್ಲಿ ಲಭ್ಯ ಇದ್ದಾವೆ ಆನೇಕಲ್ ಗ್ರಾಮಾಂತರದಲ್ಲಿ. ಅದೇ ಥರ ನೆಕ್ಸ್ಟ್ ನೀವು ನೋಡೋದಾದರೆ ಧೂಳಿಮಂಡಲ. ಫ್ರೆಂಡ್, ಇಲ್ಲಿ ಧೂಳಿಮಂಡಲ ಕೇವಲ 144 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಇದ್ದಾವೆ. ಫ್ರೆಂಡ್, ಅಲ್ಲೇ ರಿಜಿಸ್ಟ್ರೇಷನ್ ಅಲ್ಲೇ 2 ಇಯರ್ಸ್ ಆಯಿತು, 1.5 ವರ್ಷದಿಂದಲೂ ಇದು ರಿಜಿಸ್ಟ್ರೇಷನ್ ತೆಗೆದಿರಲಿಲ್ಲ. ಇಲ್ಲಿ ಅಲ್ಲೇ ವಾಸವಾಗಿದ್ದಾರೆ 2BHK ಧೂಳಿಮಂಡಲದಲ್ಲಿ ವಾಸವಾಗಿದ್ದಾರೆ. ಬಟ್ ಇಲ್ಲಿ ಆಪ್ಷನ್ ನೋಡಿದಾಗ ಇಲ್ಲಿ ಖಾಲಿ ತೋರಿಸ್ತಾ ಇಲ್ಲ ಫ್ಲ್ಯಾಟ್ಗಳು. ಯಾರು ಕ್ಯಾನ್ಸಲ್ ಮಾಡಿದ್ರೆ ಆಪ್ಷನ್ ಸಿಗ್ಬೋದನ್ನ, ಅದು ಅವರು ರಾಜೀವ್ ಗಾಂಧಿ ವಸತಿ ನಿಗಮ ಅವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ. ಬಟ್ ಇಲ್ಲಿ ನಾವು ಸರ್ಚ್ ಮಾಡಿ ನೋಡಿದಾಗ ಆನ್ಲೈನಲ್ಲಿ ಇಲ್ಲಿ ಸದ್ಯಕ್ಕೆ ಇದು ಧೂಳಿಮಂಡಲದಲ್ಲಿ ಹೌಸ್ಫುಲ್ ಆಗಿದೆ. ಇಲ್ಲಿ ಜನ ಮಾತ್ರ ಇದ್ದಾರೆ, ಧೂಳಿಮಂಡಲದಲ್ಲಿ ವಾಸವಾಗಿದ್ದಾರೆ ಈ ಜಾಗದಲ್ಲಿ. 2BHK ಫ್ಲ್ಯಾಟು ಒಂದರಲ್ಲೇ ಫಲಾನುಭವಿಗಳಿಗೆ
ರಿಜಿಸ್ಟ್ರೇಷನ್ ಕಾರ್ದು ವಾಸವಾಗಿರುವಂಥ ಜಾಗ ಅಂದರೆ ಇದೊಂದೇ 2 BHK ಫ್ಲ್ಯಾಟಲ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್, ಇದು ಗೂಳಿಮಂಡಲ ಎಲೆಕ್ಟ್ರಾನ್ ಸಿಟಿ ಹತ್ರ ಬರುವಂತಹ ಇದು ಗೂಳಿಮಂಡಲ. ನೆಕ್ಸ್ಟ್ ಲಿಂಗಾಪುರ, ಆನೇಕಲ್ ಆನೇಕಲ್ ಹತ್ರನೇ ಲಿಂಗಾಪುರ ಅಂತ ಒಂದು ಇದೆ. ಸುಮಾರು 266 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದೆ. 2 BHK ಫ್ಲ್ಯಾಟು ಲಿಂಗಾಪುರದಲ್ಲಿ ನೋಡಿ. ಇದು 2 BHK ಫ್ಲ್ಯಾಟು ಲಿಂಗಾಪುರದಲ್ಲಿ. ಇಲ್ಲೂ ಸಹ ಖಾಲಿ ತೋರಿಸ್ತವೆ. ಫ್ರೆಂಡ್, ಇಲ್ಲಿ ಎಲ್ಲ ಯಾವುದೇ ಕ್ಷೇತ್ರದಲ್ಲಿ 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗಿದೆ, ಅಲ್ಲೆಲ್ಲಿ ಖಾಲಿ ಇದ್ದಾವೆ ಅವೆಲ್ಲ ಹರಾಜಿ ಅಂತ ನಾನು ಇಲ್ಲಿ ತಿಳಿಸ್ತೀನಿ. ಇದು ಆನೇಕಲ್ ಆನೇಕಲ್ಲಲ್ಲಿ ಸುಮಾರು 3 ಕಡೆ 2 BHK ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಫ್ರೆಂಡ್, ಇಲ್ಲಿ ಆನೇಕಲ್ ಗ್ರಾಮಾಂತರ, ಗೂಳಿಮಂಡಲ ಮತ್ತು ಲಿಂಗಾಪುರದಲ್ಲಿ ಇದು 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತದೆ. ನೆಕ್ಸ್ಟ್ ಈಗ KR ಪುರಂ ಕಡೆ ಬರೋಣ. KR ಪುರಂ ಕಡೆ ಯಾವ ಜಾಗದಲ್ಲಿ ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಅಂದರೆ ನೋಡಿ, KR ಪುರಂ ಕಡೆ ಸುಮಾರು 160 2 BHK ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಫ್ರೆಂಡ್, ಇದು ಸಹ ಕೆ ನಾರಾಯಣಪುರ, ಇದು KR ಪುರಂ ರಸ್ತೆ ಹತ್ರ ಬರುವಂಥ ಒಂದು ಸಿಟಿ ಸೆಂಟ್ರಲ್ಲಿ ಇರುತ್ತೆ. ಇದು ಈ ಸದ್ಯಕ್ಕೆ ಸಿಟಿ ಸೆಂಟ್ರು ಅಂದರೆ KR ನಾರಾಯಣಪುರ ಅಂತ ಹೇಳ್ಬೋದು. 2 BHK ಫ್ಲ್ಯಾಟಲ್ಲಿ ಸಿಟಿ ಸೆಂಟ್ರಲ್ಲಿ ಒಳ್ಳೆ ಕಾಲೇಜು ಎಲ್ಲ ಸುತ್ತಮುತ್ತ ಅನುಕೂಲ ಅಂತ ಒಂದು ಜಾಗ ಇದೆ. ಈಗ ಅದು ಬಿಟ್ಟರೆ ನೆಕ್ಸ್ಟು ಗೂಳಿಮಂಡಲ ಸ್ವಲ್ಪ ಪರವಾಗಿಲ್ಲ. ನಂತರ ದಾಸರಳ್ಳಿ, ಚಿಕ್ಕಬಳ್ಳಾಪುರ ದಾಸರಳ್ಳಿನೂ ಸಹ ಪರವಾಗಿಲ್ಲ. ಇಷ್ಟು ಎಲ್ಲ ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಸಿಟಿಗಳು ಹತ್ರ ಆಗೋಂಥವು ನಾವು ತಿಳಿಸ್ತಾ ಇದ್ದೀವಿ. ಬಟ್ KR ನಾರಾಯಣಪುರ ಏನಿದೆ 160, ಇಲ್ಲಿ ಫ್ಲ್ಯಾಟ್ಗಳು ಮಾತ್ರ 0 ತೋರಿಸ್ತಾ ಇದೆ. ಯಾಕೆಂದರೆ ಅಷ್ಟು ಸಿಟಿ ಅಂತಂದ್ರೆ ಅವಾಗಲೇ ಹೌಸ್ಫುಲ್ ಆಗಿತ್ತು, ಇಲ್ಲಿ 0 ತೋರಿಸ್ತಾ ಇದೆ. ಅದೇ ಥರ ನಮ್ಮ ದಾಸರಳ್ಳಿ ದಾಣಿಗಳ್ಳಿ ಹತ್ರ ಬರುತ್ತೆ. ಫ್ರೆಂಡ್, ಇದು ದಾಸರಳ್ಳಿ ಕ್ಷೇತ್ರ ಚಿಕ್ಕಬಾಣವರ ಸಮೀಪದಲ್ಲಿ ಇದು ಸಿಗುತ್ತೆ ದಾಣಿಗಳ್ಳಿ. ಫ್ರೆಂಡ್, ಕೆಂಪಾಪುರ, ಚಿಕ್ಕಬಾಣವರ, ಇದು ಪಾಪ ಚಿಕ್ಕಬಾಣವರದಿಂದ 1.5 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಏನಾಗಲ್ಲ. 1.5 ಕಿಲೋಮೀಟ್ರ್ ಒಳಗೆ ಇದು 2 BHK ಫ್ಲ್ಯಾಟು ನಿರ್ಮಾಣ ಆಗ್ತವೆ. ಸದ್ಯಕ್ಕೆ ಅದು ಪೂರ್ಣಗೊಂಡಿಲ್ಲ, ಅದು ಸ್ವಲ್ಪ ಕೆಲಸ ನಡೀತಾ ಇದೆ. ಫ್ಲೋರ್ಗಳೆಲ್ಲ ಇದ್ದಿದ್ದಾವೆ. ಇದು 12 ಫ್ಲೋರು ಇದು ದಾಸರಳ್ಳಿದಲ್ಲಿ. ಇಲ್ಲಿ ನಿಮಗೆ ಇದರಲ್ಲಿ ಖಾಲಿ ಏನು ಇದು ಆನ್ಲೈನಲ್ಲಿ 27 ಅಂತ ಕಾಣಿಸ್ತಾ ಇದೆ. 135 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಇಲ್ಲಿ ಕಮ್ಮಿ ತೋರಿಸ್ತಾ ಇದ್ದಾವೆ ದಾಸರಳ್ಳಿ. ಫ್ರೆಂಡ್, ಯಾವುದೇ ಆಗಲಿ, ಎಷ್ಟೇ ಆಗಲಿ, ನಾವು ಇಲ್ಲಿ ಆನ್ಲೈನಲ್ಲಿ ನಿಮಗೆ ತಿಳಿಸ್ತಾ ಇದ್ದೀವಿ. ಫೋಟೋ ನಿಮಗೆ ಲಾಡ್ಜ್ ಬಿಟ್ಟಾಗ ಎಷ್ಟೆಷ್ಟು ಜಾಗದಲ್ಲಿ ಏನೇನು ಇರೋದು ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಇರುತ್ತೆ ಅಂತಲೇ ನಾನು ತಿಳಿಸಿದೆ. ಫ್ರೆಂಡ್, ಇಷ್ಟು 2 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದೆ. ಯಶವಂತಪುರದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಆ ಕ್ಷೇತ್ರದಲ್ಲಿ ನೋಡಿ 2 BHK ನಮ್ಮ ವಿಡಿಯೋಗಳಲ್ಲಿ ಯಶವಂತಪುರದಲ್ಲಿ ಯಾವ ಜಾಗದಲ್ಲಿ 2 BHK ಫ್ಲ್ಯಾಟ್ ಇದ್ದಾವೆ ಅನ್ನೋದು ಸಂಪೂರ್ಣವಾಗಿ ನಿಮಗೆ ತಿಳಿಸಿದೆ. ಫ್ರೆಂಡ್, ಈಗ 2 BHK ಫ್ಲ್ಯಾಟ್ ತಾಳ ಆಸಕ್ತಿ ಇರೋವಂಥವ್ರು ಈಗ ಸಾಕಷ್ಟು ಜನ ಸುಮಾರು ಕಡೆ ರೇಟ್ ಕೇಳ್ತಾರೆ. ನೋಡಿ, 15 ಲಕ್ಷ ಸರ್ಕಾರದ ಹರಾಜು ಬೀಟ್ ಅಂತ ಬರ್ತಾಯಿದೆ. ಅಂದರೆ 15 ಲಕ್ಷ ಆಗ್ಬೋದು, 16, 18 ಆಗ್ಬೋದು. ಅದ್ರ ಮೇಲೆ ಹರಾಜು ಕೂಡ ಅಂತಾರೋ ಇಲ್ಲಿ ಆಗುತ್ತೆ. ಒಂದು ಅಂದಾಜು ಪ್ರಕಾರ 20 ಲಕ್ಷ, 21, 22 ಆಗ್ಬೋದು, 20 ಆಗ್ಬೋದು. ಅದು ನಮ್ಗೆ ಗೊತ್ತಿಲ್ಲ, ಯಾಕೆಂದರೆ ಹರಾಜು ಸರ್ಕಾರ ಒಂದು ನಿರ್ದಿಷ್ಟವಾದಂತಹ ಒಂದು ರೇಟು ಫಿಕ್ಸ್ ಮಾಡುತ್ತೆ. ಎಕ್ಸಾಂಪಲ್ 15 ಲಕ್ಷನ ಆಗಿರ್ಬೋದು, 18 ಲಕ್ಷನ ಆಗಿರ್ಬೋದು. ಈಗ ಎಕ್ಸಾಂಪಲ್ 18 ಲಕ್ಷ ಫಿಕ್ಸ್ ಮಾಡಿದಾಗ 18 ಲಕ್ಷ ಅಂದರೆ 18, 19, 20, 21 ಆ ಇಯರ್ ಮೇಲೆ ಡಿಪೆಂಡ್ ಮೇಲೆ ಹರಾಜು ಮೇಲೆ ಇಲ್ಲಿ ಹೋಗುತ್ತೆ. 15 ಲಕ್ಷ ಫಿಕ್ಸ್ ಮಾಡಿದ್ರೆ 16, 17, 18 ಈ ಥರ ಇವೆರಡರೊಳಗೆ ಯಾವುದು ಫಿಕ್ಸ್ ಮಾಡೋದೋ ಗೊತ್ತಿಲ್ಲ. 15 ಮಾಡುತ್ತೋ 18 ಮಾಡುತ್ತೆ. ಸರ್ಕಾರದ ಬೀಟು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಏನು ಅಂತಂದರೆ ಹರಾಜು ಬಿಟ್ಟಿದ್ದಾರೆ. ಈಗ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದೆ. ಒಟ್ಟಿನಲ್ಲಿ ಇದು ಸರ್ಕಾರ ತಿಳಿಸ್ತಾ ಇರೋದು ಹರಾಜು ಅಂತಲೇ ಹೇಳಿದೆ. ಹರಾಜು ಈಗ 2 BHK ಫ್ಲ್ಯಾಟು ಬಿಡ್ತಾಯಿದ್ದಾರೆ ನೋಡಿ. ಈಗ ಮಿನಿಮಮ್ ಒಂದು 20 ಲಕ್ಷದ ಮೇಲೆ 21, 22 ಒಳಗಡೆ ಆಗ್ಬೋದು. ಒಟ್ಟಿನಲ್ಲಿ ಹರಾಜಲ್ಲಿ ನಿಮಗೆ ಕ್ಲಿಯರೆನ್ಸ್ ಆಗಿ ಗೊತ್ತಾಗುತ್ತೆ. ಸರ್ಕಾರ ಒಂದು ನಿರ್ದಿಷ್ಟವಾದಂತಹ ಒಂದು ಬೀಟು ಒಂದು 15 ಲಕ್ಷ ಇಟ್ಟಿದ್ರೆ ಅದ್ರ ಮೇಲೆ ಅದು ಇದಾಗುತ್ತೆ. 18 ಲಕ್ಷ ಇಟ್ಟಿದ್ರು ಇದಾಗುತ್ತೆ. ಸರ್ಕಾರ ಒಂದು ನಿರ್ದಿಷ್ಟವಾದಂಥ ಮಾಹಿತಿ ಸದ್ಯದಲ್ಲೇ ಜನವರಿ ತಿಂಗಳಲ್ಲಿ ಹರಾಜು ತಿಳಿಸ್ತೀವಿ. ಇನ್ನೇನು ಅಂದಾಜು ಪ್ರಕಾರ ನಾವು ತಿಳಿಸ್ತೀವಿ.
ಈಗ ಸದ್ಯಕ್ಕೆ ಅದು ಟೋಟಲ್ಲು ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಲ್ಲ ಮಾಹಿತಿ ಸಿಗುತ್ತೆ. ಎಷ್ಟು ಸರ್ಕಾರದ ಬೀಟು ಮತ್ತು ಸರ್ಕಾರ ಯಾವ ದಿನಾಂಕ ನಿಗದಿಪಡಿಸುತ್ತೆ, ಯಾವ ಜಾಗದಲ್ಲಿ ಫಲಾನುಭವಿಗಳಿಗೆ ಹೋಗಬೇಕು, ಕೂಡಬೇಕ ರಾಜ್ಯದಲ್ಲಿ ಅನ್ನೋದು ಸಂಪೂರ್ಣವಾಗಿ ನಾನು ಮಾಹಿತಿ ಸಿಗುತ್ತೆ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಏನೇ 2 BHK ಫ್ಲ್ಯಾಟ್ ತಗೊಳ್ಳೋಂಥ ಆಸಕ್ತಿ ಇರೋರು ನೀವು ಕೇಳ್ಬೋದು ಅಂತ ಹೇಳ್ತಾ, ಕಮೆಂಟ್ ಮುಖಾಂತರ ಕೇಳಿ ಆದಷ್ಟು ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಇದೇ ಥರ ಶೇರ್ ಮಾಡಿ ಫ್ರೆಂಡ್. ನಮಸ್ಕಾರ.